ಸರ್, ಈ ಟ್ಯಾಕ್ಸ್ ಅನ್ನೋ ವಿಷಯಕ್ಕೆ ಬಂದ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ಸರ್, ಅರ್ಥ ಆಗಲ್ಲ ತುಂಬಾ ಜನಕ್ಕೆ ಟ್ಯಾಕ್ಸ್ ಅಂದ ತಕ್ಷಣ. ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ಹೌದು, ಇಂಟ್ರೆಸ್ಟ್ ಎಲ್ರಿಗೂ ಇದೆ, ಬಟ್ ತಲೆಗೆ ಹೋಗಲ್ಲ ಅಂತ. ಈಗ ಬಿಸ್ನೆಸ್ ಮ್ಯಾನ್ಗಾದ್ರೂ ಅಷ್ಟೇನೆ, ದುಡಿಯೋದಕ್ಕೆ ಏನ್ ಕಷ್ಟ ಇಲ್ಲ, ಈ ತೆರಿಗೆ ಉಳಿಸೋದು ಅಥವಾ ಅದನ್ನ ಕಟ್ಟೋದು ಅದೇ ಬಹಳ ದೊಡ್ಡ ಟಾಸ್ಕ್ ಅಲ್ಲ ಅಂತ. ಸಂಬಳದಾರರಿಗೂ ಅಷ್ಟೇ, ಹೇಗೆ ಉಳಿಸ್ಲಿ, ಎಲ್ಲಿ ಉಳಿಸ್ಲಿ, ಏನ್ ಮಾಡ್ಲಿ ಅಂತ. ಸಿಂಪ್ಲಿಫಿಕೇಶನ್ ಆಫ್ ಟ್ಯಾಕ್ಸ್ ಅಂತ ಏನ್ ಹೇಳ್ತಾ ಇದ್ರು, ಹಾಗಾದ್ರೆ ಇದು ತುಂಬಾ ಸಿಂಪಲ್ ಆಗಿದೆ, ಈಗ ತುಂಬಾ ಅರ್ಥ ಮಾಡ್ಕೋಬಹುದು ಇದೆ. ಅಂದರೆ ಈ ಟ್ಯಾಕ್ಸೇಷನಲ್ಲಿ ಪ್ರೈಮಾ ಫೇಸೆ ಈಗ ಅಷ್ಟು ಡಿಡಕ್ಷನ್ಸ್ ಇಷ್ಟು ಡಿಡಕ್ಷನ್ ಅಂತ ಹೇಳೋದಕ್ಕಿಂತ ನಿಮಗೆ 7,75,000 ಸಂಬಳ ಇರುವವರಿಗೆ, ಅಪ್ ಟು 7,75,000 ಸಂಬಳ ಇರುವವರಿಗೆ ಅಂದರೆ ತಿಂಗಳಿಗೆ 64,500 ರೂಪಾಯಿ ಆಯ್ತು. ಅವರು ಟ್ಯಾಕ್ಸ್ ಕಟ್ಟುವಂಥ ಪ್ರಮೇಯನೇ ಬರೋದಿಲ್ಲ. ನಿಮ್ಮದು ಏನಾದರೂ ಸ್ಯಾಲರಿ 7,75,000 ಮೇಲೆ ಇದ್ರೆ ಆ ನಂತರ ಈ 5%, 10%, 15% ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. 7,75,000 ತನಕ ಟ್ಯಾಕ್ಸ್ ಕಟ್ಟುವ ಪ್ರಮೇಯನೇ ಬರುವುದಿಲ್ಲ. ಮಂತ್ಲಿ ಸ್ಯಾಲರಿ 64,500. ಇನ್ನ 2 ವಿಧ ಇದರಲ್ಲಿ. ನೀವು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂದರೆ ನೀವು ಹೌಸಿಂಗ್ ಲೋನ್ ತಗೊಂಡಿದ್ದೀರಿ, ಹೌಸಿಂಗ್ ಇಂಟ್ರೆಸ್ಟ್ ಕಟ್ಟಿದ್ದೀರಿ, ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ, ಅಂಥವರು ನೀವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಲ್ಡ್ ಸ್ಕೀಮ್ ನನಗೆ ಬೆಟರಾ, ನ್ಯೂ ಸ್ಕೀಮ್ ಬೆಟರಾ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಫಿಕ್ಸ್ಡನ್ನು ಯೂನಿಫಾರ್ಮಿಟಿಯಾಗಿ ಫಾಲೋ ಮಾಡ್ಕೊಂಡು ಬರಬೇಕು. ಲಾಸ್ಟ್ ಇಯರು, ನೆಕ್ಸ್ಟ್ ಇಯರು ಅಂತ ಮಾಡ್ಕೊಂಡು ಬರಬೇಕಾಗ್ತದೆ. ನಿಮಗೆ ಈ ವರ್ಷ ಅಥವಾ ಯಾರಾದರೂ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ಲಾಸ್ಟ್ ಇಯರ್ ಏನು ಸೇವಿಂಗ್ಸ್ ಇಲ್ಲ, ಅವರಿಗೆ 7,75,000 ತನಕ ಇನ್ಕಮ್ ಟ್ಯಾಕ್ಸ್ ಬರುವುದೇ ಇಲ್ಲ. ಈ ಕ್ಯಾಲ್ಕುಲೇಷನ್ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಏನಕ್ಕೆ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ ಅಂತಂದ್ರೆ, ನಿಮ್ಮ ಎಂಪ್ಲಾಯರ್ ಟ್ಯಾಕ್ಸ್ ಕಟ್ ಮಾಡಿರ್ಬೋದು, ಆ ರಿಫಂಡ್ ಅನ್ನ ತಗೋಬೇಕಲ್ಲ. ಆ ರಿಫಂಡ್ ಅನ್ನ ನೀವು ಹಾಕಿ ನೀವು ರಿಫಂಡ್ ಅನ್ನ ಬರ್ತೀವಿ, 1 ವಾರದಲ್ಲಿ ರಿಫಂಡ್ ಬರ್ತದೆ. ಇವಾಗ ಮುಂಚಿನ ಹಾಗೆ ಪ್ರೊಸೀಜರ್ ಏನು ಸೇವಿಂಗ್ಸ್ ಅದು ತೋರಿಸಬೇಕಾ? ಏನಿಲ್ಲ. 7,75,000 ನಿಮ್ಮ ಎಂಪ್ಲಾಯರ್ ಕಟ್ ಮಾಡ್ತಾನೆ, ಫಾರ್ಮ್ 16 ಅಲ್ಲಿ ಬರ್ತದೆ. ಫಾರ್ಮ್ 16 ನೋಡ್ಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಾ. ಫಾರ್ಮ್ 26AS ಇದೆ, ತುಂಬಾ ಸಿಂಕ್ರೊನೈಸ್ ಆಗಿದೆ ಇವಾಗ. ಅದು ಆಟೋಮ್ಯಾಟಿಕ್ ಆಗಿ ನಿಮಗೆ ರಿಫಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಾ, ಬರ್ತದೆ. ಇನ್ನ ಒಂದು, ಯಾರು ಇಂಡಿವಿಜುವಲ್ ಎಂಪ್ಲಾಯಿ 7,75 ತನಕ ಟ್ಯಾಕ್ಸ್ ಕಟ್ಟುವಂಗಿಲ್ಲ. ಯಾರು ಇಂಡಿವಿಜುವಲ್ ಅವನ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರಿಗೆ ಅವರ ಟೋಟಲ್ ಇನ್ಕಮ್ ಅಂದ್ರೆ ಇನ್ಕಮ್ ಅಲ್ಲ, ಟೋಟಲ್ ರಿಸಿಟ್ಸ್, ಕ್ಯಾಶ್ ಆಗಿರ್ಲಿ, ಚೆಕ್ ಆಗಿರ್ಲಿ, ರಿಸಿಟ್ಸು 95 ಲಕ್ಷದ ತನಕ ಅವನು ಟ್ಯಾಕ್ಸ್ ಕಟ್ಟುವಾಗೇನೇ ಇಲ್ಲ. ಈಗ ಸರ್ 3 ಕೋಟಿ ಅಂತಂದ್ರು, 3 ಕೋಟಿ ಪ್ರಾವಿಷನ್, 95 ಲಕ್ಷದ ತನಕ ಅವರು ಟ್ಯಾಕ್ಸ್ ಕಟ್ಟುವಾಗೇನೇ ಇಲ್ಲ. ಸೆಕ್ಷನ್ 44AD ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನ್ ಹೇಳುತ್ತೆ ಅಂತಂದ್ರೆ, ನೀವು 95 ಲಕ್ಷ ಇಂಟು 8% ಇನ್ಕಮ್ ಡಿಕ್ಲೇರ್ ಮಾಡಿ. 95 ಲಕ್ಷ ಇಂಟು 8 ಲಕ್ಷ ಇನ್ಕಮ್ ಡಿಕ್ಲೇರ್ ಮಾಡಿದ್ರೆ ನಿಮ್ದು ಬರೋದು 7,60,000. ನೀವು ಇಂಡಿವಿಜುವಲ್, ನೀವು ಕಟ್ಟುವಾಗೆ ಇಲ್ಲ. ಸೊ 95 ಲಕ್ಷ ಅಲ್ಲಿ ಏನ್ ಮಾಡಬಹುದು ಡಿಪಾರ್ಟ್ಮೆಂಟ್ ಅಂತಂದ್ರೆ, ನೀವು ಕ್ಯಾಶ್ ಅನ್ನ ತಗೊಂಡು ಬಂದು ರೂಟ್ ಮಾಡ್ಕೊಂಡು ಅಂತ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಹಿಡಿತಾರೆ ಅವರು. ನಿಮಗೆ ಬಿಲ್ ಇದೆ, ಇನ್ಕಮ್ ಕ್ಯಾಶ್ ಅಲ್ಲಾದ್ರೂ ತಗೊಳ್ಳಿ, ಚೆಕ್ ಅಲ್ಲಾದ್ರೂ ತಗೊಳ್ಳಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತಂದ್ರೆ 95 ಲಕ್ಷ ತನಕ ಇಲ್ಲ. ಅದೇ ನಿಮ್ಮ ಬಿಸ್ನೆಸ್ ಕಂಪ್ಲೀಟ್ ಅಕೌಂಟಿಂಗ್ ಬಂದಿದ್ರೆ 1,20 ಲಕ್ಷ ತನಕ ನೀವು ಇಂಡಿವಿಜುವಲ್ ಟ್ಯಾಕ್ಸೇ ಕಟ್ಟುವಂಗಿಲ್ಲ. ಅಂದ್ರೆ ಈ ಬಿಸ್ನೆಸ್ ಮ್ಯಾನ್ ನ ಸ್ಮಾಲ್ ಸೆಕ್ಟರ್ ಅನ್ನ, ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅನ್ನ ಡಿಪಾರ್ಟ್ಮೆಂಟ್ ಟಚ್ ಮಾಡೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ವೆರಿ ಕ್ಲಿಯರ್ ಆಗಿ ಪ್ರೊಫೆಷನಲ್ಸ್ ಸರ್ ಹೇಳಿದಾಗ 75 ಲಕ್ಷ, 50 ಲಕ್ಷ ಇತ್ತು, 50 ಲಕ್ಷದಿಂದ 75 ಲಕ್ಷ, 75 ಲಕ್ಷದ ಮೇಲೆ ನಾವು 50% ಡಿಕ್ಲೇರ್ ಮಾಡಬೇಕು. ಅಲ್ಲಿ 8% ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ. ಈಗ ಅಡ್ವೊಕೇಟ್ ಆಗಲಿ, ಡಾಕ್ಟರ್ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ಆರ್ಕಿಟೆಕ್ಟ್ಸ್ ಆಗಿ ಒಂದು ರೂಲ್ 60 ಕೊಟ್ಟಿದ್ದಾರೆ ಯಾರು ಫಾಲೋ ಮಾಡಬೇಕು ಅಂತ. ಅವರಿಗೆ 50% ಇನ್ಕಮ್ ಡಿಕ್ಲೇರ್ ಮಾಡ್ಕೊಂಡು ಆನಂತರ ಟ್ಯಾಕ್ಸ್ ಅಲ್ಲಿ ಬರ್ತದೆ. ಅದು ಪ್ರೊಫೆಷನಲ್ ಇನ್ಕಮ್ ಟ್ಯಾಕ್ಸ್ ಟೋಟಲಿ ಸ್ವಲ್ಪ ಡಿಫರೆಂಟ್. 30 ಲಕ್ಷ ಪ್ರೊಫೆಷನಲ್ಸ್ ತೋರಿಸಿದ್ರೆ 15 ಲಕ್ಷದ ಮೇಲೆ ಟ್ಯಾಕ್ಸ್, 15 ಲಕ್ಷದ ಮೇಲೆ ಟ್ಯಾಕ್ಸ್ ಬೀಳ್ತದೆ ಪ್ರೊಫೆಷನಲ್ಸ್ಗೆ. ಬಟ್ ಇಂಡಿವಿಜುವಲ್ಸ್ಗೆ ಇದು. ಆನಂತರ ನೀವು ಇನ್ನ ಸ್ವಲ್ಪ ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ತೀರಿ, ಆ ಪಾರ್ಟ್ನರ್ಶಿಪ್ ಫರ್ಮ್ ಅದು ಅನ್ಆರ್ಗನೈಸ್ಡ್ ಸೆಕ್ಟರ್, ನೀವು ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಕೇಳೋದೇ ಇಲ್ಲ. ನೀವು 95 ಲಕ್ಷ ತನಕ ನಾವು ಕೇಳೋದಿಲ್ಲ. ಆದರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ತನಕ ಬರೋದಿಲ್ಲ. ಈ 5%, 10% ಬರೋದಿಲ್ಲ. ಪಾರ್ಟ್ನರ್ಶಿಪ್ ಫರ್ಮ್ಗೆ ನೀವು 95 ಲಕ್ಷದ ಮೇಲೆ ಇದ್ರೆ ಡೈರೆಕ್ಟ್ 30%, ಡೈರೆಕ್ಟ್ ಸ್ಟ್ರೈಟ್ ಅವೇ 30% ಬರ್ತದೆ. ಆನಂತರ ಇನ್ನೊಂದು ವಿಚಾರ, ಇಲ್ಲಿ ನೀವು ಇಂಡಿವಿಜುವಲ್ ಆಯ್ತು, ಇಂಡಿವಿಜುವಲ್ ಸ್ಯಾಲರಿಡಿ ಆಯ್ತು, ಇಂಡಿವಿಜುವಲ್ ಬಿಸ್ನೆಸ್ ಮ್ಯಾನ್ ಆಯ್ತು, ಆ ನಂತರ ಪಾರ್ಟ್ನರ್ಶಿಪ್ ಆಯ್ತು ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಆಯ್ತು. ಇನ್ನು ಕಂಪನೀಸ್ಗೆ ಬಂದ್ರೆ ಅಡ್ವಾಂಟೇಜ್ ಏನಾಗುತ್ತೆ, ಪ್ರತಿ ಇನ್ಕಮ್ ಅನ್ನು ಬುಕ್ ಮಾಡ್ತೀರಾ,
ಪ್ರತಿ ಎಕ್ಸ್ಪೆನ್ಸಸ್ ಅನ್ನು ಬುಕ್ ಮಾಡ್ತೀರಾ, ಮ್ಯಾಂಡೇಟರಿ. ಯಾಕಂತಂದ್ರೆ ಇದಕ್ಕೊಂದು ಲಾನೇ ಇದೆ, ಕಂಪನೀಸ್ ಆಕ್ಟ್ ಅಂತ ಇದೆ. ನೀವು ಅದನ್ನ ಕ್ಲೀನ್ ಆಗಿ ನೀವು ಇನ್ಕಮ್ ಅನ್ನು ಬರೀಬೇಕು, ಸೇಲ್ಸ್ ಅನ್ನು ಬರೀಬೇಕು, ಪರ್ಚೇಸಸ್ ಅನ್ನು ಬರೀಬೇಕು. ಟೋಟಲ್ ಇನ್ಕಮ್ ಏನಿದೆಯೋ ಅದರ ಮೇಲೆ ಅಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ ಕಳೆದು ಇದರಲ್ಲಿ ಒಂದು ಅಮೆಂಡ್ಮೆಂಟ್ಸ್ ಅಂದಿದ್ದಾರೆ ಇವಾಗ. ಮುಂಚೆ ಇಂಡಿಯನ್ ಬಿಸ್ನೆಸ್ ಇದೆ, ಇಂಡಿಯನ್ ಕಂಪನಿ ಇದೆ, ಇಂಡಿಯಾದಲ್ಲಿ ಏನೇ ಎಕ್ಸ್ಪೆನ್ಸಸ್ ಆದ್ರೂ, ನಾನು ಕಂಪನಿಯಿಂದ ಫಾರಿನ್ ಟಿಕೆಟ್ಸ್ ಬುಕ್ ಮಾಡಿದ್ರು ಎಕ್ಸ್ಪೆನ್ಸಸ್ ಸಿಗ್ತಾ ಇತ್ತು. ನಾನು ಫಾರಿನ್ಗೆ ಹೋಗ್ತೀನಿ, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀನಿ, ಆ ಎಕ್ಸ್ಪೆನ್ಸಸ್ ನನಗೆ ಡಿಡಕ್ಷನ್ ಸಿಗ್ತಾ ಇಲ್ಲ ಇತ್ತು ಮುಂಚೆ. ಇವಾಗ ಗವರ್ಮೆಂಟ್ ಹೇಳಿದೆ ಅದನ್ನು ತಗೊಂಡ್ಬಿಡಿ, ಫಾರಿನ್ ಅಲ್ಲಿ ಹೋಗಿ ನಿಮ್ಮ ಕಂಪನಿ ರಿಲೇಟೆಡ್ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ಎಕ್ಸ್ಪೆನ್ಸಸ್ ಸಿಕ್ಕಿದೆ ತಗೊಂಡ್ಬಿಡಿ ಅಂತ ಹೇಳಿದ್ದಾರೆ. ಅನಂತರ ಇನ್ನ ಒಂದು ಅಮೆಂಡ್ಮೆಂಟ್ ಏನಾಗಿದೆ ಇವತ್ತಿನದ್ರಲ್ಲಿ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸ್ವಲ್ಪ ಇಶ್ಯೂಸ್ ಇತ್ತು ಇದರಲ್ಲಿ. ನೀವು ಇಂಡಿವಿಜುವಲ್ ಆಗಿದ್ರೆ ನಿಮ್ಮ ಹತ್ರ ರೆಸಿಡೆನ್ಷಿಯಲ್ ಹೌಸ್ ಇದ್ರೆ, ಆ ರೆಸಿಡೆನ್ಷಿಯಲ್ ಹೌಸ್ ಅಲ್ಲಿ 10 ಮನೆ ಇದೆ ಅಂತ ಇಟ್ಕೊಳ್ಳಿ. 10 ಮನೆಯಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ಬರ್ತಾ ಇದೆ. ಈ 10 ಮನೆ ರೆಂಟಲ್ ಇನ್ಕಮ್ ನಿಮಗೆ ಬಿಸ್ನೆಸ್ ಇನ್ಕಮ್ ಆಯ್ತಾ ಅಥವಾ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯ್ತಾ ಅಂತದಿತ್ತು. ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಹೇಳ್ತಾ ಇದೀವಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ. ಈ ಶಂಭು ಇನ್ವೆಸ್ಟ್ಮೆಂಟ್ಸ್ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದರಲ್ಲಿ ಏನ್ ಹೇಳ್ತಾ ಇದ್ರು, ಇಲ್ಲ ಇದು ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತಾ ಇದ್ರು. ಇನ್ಕಮ್ ಟ್ಯಾಕ್ಸ್ ವೆರಿ ಕ್ಲಿಯರ್ ಈ ವರ್ಷದಿಂದ. ನೀವು 10 ಮನೆ ಇದ್ರೂ ರೆಂಟಲ್ ಇನ್ಕಮ್ ಬಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೇ ತೋರಿಸಬೇಕು. ನೀವು ಬಿಸ್ನೆಸ್ ಅಂತ ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಮರ್ಷಿಯಲ್ ಪ್ರಾಪರ್ಟಿಗೆ ಬೇರೆ ಇದೆ ಪ್ರಾವಿಷನ್ಸ್, ಬಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಇದನ್ನ ಕ್ಲಿಯರ್ ಆಗಿ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತೋರಿಸ್ಕೋಬೇಕು. ನಿಮ್ದು ಏನು ಅಂತ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ, ಸ್ಟ್ರೈಟ್ 30% ಕ್ಯಾಲ್ಕುಲೇಷನ್ ಎಕ್ಸ್ಪೆನ್ಸಸ್ ತೆಗೀರಿ, ಲೋನ್ ಇದ್ರೆ ಲೋನ್ ಡಿಡಕ್ಟ್ ಮಾಡ್ಕೊಳ್ಳಿ, ಉಳಿದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅಂತ. ಇನ್ನ ಒಂದು ಸ್ವಲ್ಪ ಇದು ಇಂಡಿಯನ್ ಕಂಪನೀಸ್. ಫಾರಿನ್ ಕಂಪನೀಸ್ಗೆ ಏನ್ ಮಾಡ್ತಾ ಇದ್ರು, ಇವರು 40% ಟ್ಯಾಕ್ಸ್ ಆಗ್ತಾ ಇದ್ರು, ಅದನ್ನ ತೆಗೆದು 35% ಕಟ್ಟಿ ಅಂತ. ಇವಾಗ ಫಾರಿನ್ ಕಂಪನಿ 40% ಟ್ಯಾಕ್ಸ್ ಇಲ್ಲ, ಸೊ ಇನ್ನು 35% ಟ್ಯಾಕ್ಸ್ ಬರ್ತದೆ. ಸೊ ಇದು ಬೇಸಿಕ್ ಟ್ಯಾಕ್ಸ್ ಸ್ಟ್ರಕ್ಚರ್. ಇಂಡಿವಿಜುವಲ್ಗೆ ಏನು ಬೆನಿಫಿಟ್ ಇದೆ ಅಂತಂದ್ರೆ 25,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸ್ವಲ್ಪ ಜಾಸ್ತಿ ಮಾಡೋದ್ರು. ಮುಂಚೆ ನಾವು 7 ಲಕ್ಷ ಅಂತ ಹೇಳ್ತಾ ಇದೀವಿ, ಆ ನಂತರ 7.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಡಿ ಅಂತೀವಿ. ಇವಾಗ 7,75,000 ತನಕ ಕಟ್ಟಬೇಡಿ ಅಂತ ಅಂತೀವಿ. ಇದು ಬೇಸಿಕಲಿ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಬಂದಿರುವಂತದ್ದು. ಇನ್ನೊಂದು ಸ್ವಲ್ಪ ಆಡ್ ಮಾಡೋದಾದ್ರೆ, ಈ ಕ್ಯಾಪಿಟಲ್ ಗೇನ್ಸ್ ಮುಂಚೆ ಏನ್ ಮಾಡ್ತಾ ಇದ್ವಿ ನಾವು, ಇಂಡಿವಿಜುವಲ್ಸ್ ಅಥವಾ ಯಾರಾದ್ರೂ ಕ್ಯಾಪಿಟಲ್ ಗೇನ್ಸ್, ನೀವು ಶೇರ್ಸ್ ತಗೊಳ್ತೀರಿ, ಮ್ಯೂಚುವಲ್ ಫಂಡ್ಸ್ ತಗೊಳ್ತೀರಿ, 1 ವರ್ಷ ಇಡ್ತೀರಿ, 1 ವರ್ಷ ನಂತರ ನೀವು ಸೇಲ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಆಗ್ತದೆ. ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಮಗೆ 1 ಲಕ್ಷ ಏನಾದರೂ ಕ್ಯಾಪಿಟಲ್ ಗೇನ್ ಬಂದ್ರೆ, ಈ ಕ್ಯಾಪಿಟಲ್ ಗೇನ್ ಹೇಗೆ ಬರ್ತದೆ, ನಿಮ್ಮ ಶೇರ್ಸ್ ತಗೊಂಡಿದ್ರೆ ಸೇಲ್ ಮಾಡ್ತೀರಾ ಮೈನಸ್ ನೀವು ಪರ್ಚೇಸ್ ಮಾಡುವ ಕಾಸ್ಟ್, ಸೊ ಸೇಲ್ ಮೈನಸ್ ಕಾಸ್ಟ್ ಟೋಟಲ್ ಅದು ಗೇನ್ ಬರ್ತದೆ. ಅದು 1 ಲಕ್ಷ ತನಕ ನಿಮಗೆ ಗೇನ್ ಇದ್ರೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮಾಡ್ಲಿಕ್ಕೆ ಇಲ್ಲ. 1,01,000 ಬಂದ್ರೆ ಆ ಅಡಿಷನಲ್ ಅಮೌಂಟ್ಗೆ ನಾವೇನ್ ಮಾಡ್ತಾ ಇದೀವಿ, 10% ಕಟ್ತಾ ಇದೀವಿ. ಇವಾಗ ಏನ್ ಮಾಡುತ್ತೋ ಈ ಬಜೆಟ್ ಅಲ್ಲಿ 1 ಲಕ್ಷವನ್ನ 1,25,000 ತನಕ ಇನ್ಕ್ರೀಸ್ ಮಾಡಿ ಆಯ್ತು. ಸೊ ನಾಳೆ ನಿಮ್ಮ ಇನ್ಶೂರೆನ್ಸ್, ಫಾರ್ ಎಕ್ಸಾಂಪಲ್ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮ್ಯೂಚುವಲ್ ಫಂಡ್ಸ್ ಅಲ್ಲಾಗ್ಲಿ ಅಥವಾ ಶೇರ್ಸ್ ಅಲ್ಲಿ 1 ವರ್ಷದ ಮೇಲೆ ಇಟ್ರೆ 1.25 ಲಕ್ಷ ತನಕ ಟ್ಯಾಕ್ಸ್ ಬರೋದಿಲ್ಲ ನಿಮಗೆ. 1.25 ಲಕ್ಷದ ಮೇಲೆ ಆ ಇನ್ಕಮ್ ಮೇಲೆ ಆ ನಂತರ ಈ 10% ಇದ್ದನ್ನ ಇವಾಗ 12.5% ಮಾಡ್ಬಿಟ್ರು. ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬಿಟ್ರು. ಅದೇ ಶಾರ್ಟ್ ಟರ್ಮ್ ಆಗ್ಬಿಟ್ರೆ 1 ವರ್ಷದ ಒಳಗಡೆ ನೀವು ಸೇಲ್ ಮಾಡ್ಬಿಟ್ರೆ, ಮುಂಚೆ 15% ಇತ್ತು, ಇವಾಗ ಅದನ್ನ 20% ಇನ್ಕ್ರೀಸ್ ಮಾಡೋದು. ಅಷ್ಟೇ ಇರೋದು ಮೇಜರ್. ಇನ್ನು ಉಳಿದಿದ್ದೆಲ್ಲ ಕಾಂಪ್ಲಿಕೇಟರಿ ಬಿಸ್ನೆಸ್ ರಿಲೇಟೆಡ್ ಟ್ಯಾಕ್ಸಸ್. ಓಕೆ, ಎಸ್ ನಾಥ್ ಸರ್.